ನಮಸ್ಕಾರ ಸ್ನೇಹಿತರೆ, ನಾನು ಅರ್ಜುನ್ ಬೇಡ್ರಳ್ಳಿ, ಪವರ್ ಫೋಕಸ್ ನ್ಯೂಸ್. ಹಿರಿಯೂರಿನಲ್ಲಿ ಒಂದು ರೋಚಕ ಘಟನೆ ನಡೆದಿದೆ. ಏನು ರೋಚಕ ಘಟನೆ ಅಂತ ಹೇಳಿದ್ರೆ, ಅಶೋಕ್ ಲೈಲ್ಯಾಂಡ್ ಮಿನಿ ಗೂಡ್ಸ್ ಕ್ಯಾರಿಯರ್ ಒಂದು ಟೆಂಪೋವನ್ನು ಕಳ್ಳರು ಕದ್ದು ಬಿಟ್ಟಿರ್ತಾರೆ. ಇದನ್ನು ಹುಡುಕೊಂಡು ಹೋಗ್ತಾರೆ. ಯಾರು? ಧನಂಜಯ, ರಂಗಸ್ವಾಮಿ ಮತ್ತು ಸುಮಾರು 12 ಜನ ಹುಡುಗರ ತಂಡ ಈ ಗಾಡಿಯನ್ನ ಹುಡುಕ್ತಾರೆ. ಮೊದಲಿಗೆ ಈ ಗಾಡಿ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ರಾಮದೇವ್ ಟೈಲ್ಸ್ನ ಓನರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಗಾಡಿ ಕಾಣ್ತಿಲ್ಲ ಅಂತ. 4ನೇ ತಾರೀಕು ಗಾಡಿಯನ್ನ ಪಾರ್ಕ್ ಮಾಡಿ ಧನಂಜಯ ಮನೆಗೆ ಹೋಗಿರ್ತಾರೆ. ಈ ಗಾಡಿ ಓನರು ರಂಗಸ್ವಾಮಿ ಅವರ ಅಳಿಯ ಧನಂಜಯ ಗಾಡಿಯ ಫುಲ್ಲು ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ. ಗಾಡಿ ಕಳ್ಳತನವಾದ್ಮೇಲೆ 5ನೇ ತಾರೀಕು ಹಿರಿಯೂರು ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗುತ್ತೆ. ದಾಖಲಾದ್ಮೇಲೆ ಹಲವಾರು ಕಾರಣಗಳಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇರೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಸುಮಾರು 4 ದಿವಸ ಯಾರು ಕೂಡ ಇದರ ಬಗ್ಗೆ ಗಮನ ಕೊಡಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಇವರೇ ಕಾರ್ಯಪ್ರವೃತ್ತರಾಗಿ ಸುಮಾರು 5 ದಿವಸಗಳ ಕಾಲ ಎಲ್ಲೆಲ್ಲಿ ಹೋಗ್ತಾ ಇದೆ ಗಾಡಿ, ಎಲ್ಲೆಲ್ಲಿ ಬರ್ತಾ ಇದೆ, ಟೋಲುಗಳಲ್ಲಿ ಚೆಕ್ ಮಾಡಿಕೊಂಡು ಆ ರೋಡಲ್ಲಿ ಹೋಗೋದು ಹುಡುಕೋದು ಮಾಡ್ತಾ ಇರ್ತಾರೆ. ಇವ್ರಿಗೆ ಒಂದೇ ಒಂದು ಮಾಹಿತಿ ಸಿಕ್ಕಿರುತ್ತೆ. ಏನಂತ ಹೇಳಿದ್ರೆ, ಆ ಗಾಡಿ ಯಾವುದೆಲ್ಲ ಟೋಲ್ಗೆ ಪಾಸ್ ಆಗ್ತಾ ಇರ್ತದೆ ಇವ್ರಿಗೆ ಮೆಸೇಜ್ ಬರ್ತಾ ಇರ್ತದೆ. ಇವರು ಇಲ್ಲಿಂದ ಆ ಟೋಲ್ಗೆ ಹೋಗೋದ್ರೊಳಗಡೆ ಅವನು ಇನ್ನೊಂದು ಡಿಸ್ಟ್ರಿಕ್ಟ್ ಹೋಗಿರ್ತಾನೆ. ಇಲ್ಲಿ ಗಾಡಿ ಕದ್ದವನೇ ಮೈಸೂರಿಗೆ ಹೋಗ್ತಾನೆ. ಮೈಸೂರಲ್ಲಿ 4 ಜನ ಅವನ ಅನುಯಾಯಿಗಳನ್ನು ಕರ್ಕೊಂಡು 2 ಬಾರ್ಗಳನ್ನು ಕದೀತಾರೆ. ಇದು CCTVಯಲ್ಲೆಲ್ಲ ಸೆರೆ ಆಗುತ್ತೆ. ಇದನ್ನು ಇವರೇ ಸ್ವತಃ ಮೈಸೂರು ಪೊಲೀಸರವರಿಂದ ಮಾಹಿತಿಯನ್ನು ಪಡ್ಕೋತಾರೆ. ಕದ್ದ ಮೇಲೆ ಚಿಕ್ಕನಾಯಕನಹಳ್ಳಿ ಮುಖಾಂತರ ಬರಬೇಕಾದ್ರೆ ಮತ್ತೆ ಟೋಲ್ ಅಲ್ಲಿ ಎಂಟ್ರಿ ಆಗುತ್ತೆ. ಇದನ್ನ ಮನಗಂಡ ಧನಂಜಯ ಹುಡುಗರನ್ನ ಕರ್ಕೊಂಡು ಇಮಿಡಿಯೇಟ್ ಆಗಿ ತರೀಕೆರೆ, ಕಡೂರು, ಅಜ್ಜಂಪುರಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ನಗರ ಪೊಲೀಸ್ನವ್ರಿಗೆ, ದಯವಿಟ್ಟು ಬನ್ನಿ ಸರ್, ಗಾಡಿದು ನಮಗೆ ಮೆಸೇಜ್ ಬರ್ತಾ ಇದೆ, ಹೋಗ್ತಾ ಇದೆ ಅಂತ. ಹಾಗಾಗಿ ಇವರು ನಗರ ಸ್ಟೇಷನ್ ನಿಂದ ಒಬ್ರು PC ಕಳಿಸ್ಕೊಡ್ತಾರೆ, ಸುನಿಲ್ ಅವರನ್ನ. ಕಾರ್ಯಪ್ರವೃತ್ತರಾದ ಇವರೆಲ್ಲ ಸೇರಿ ಗಾಡಿಯನ್ನ ಕಳ್ಳರು ಊಟ ಮಾಡೋದಕ್ಕೆ ಅಂತ ಮರದ ನೆಳ್ಳಲ್ಲಿ ಹಾಕೊಂಡು ಊಟ ಮಾಡ್ತಾ ಇರ್ತಾರೆ. ಈ ತಂಡ ಏನು ಅಲ್ಲಿ ಸ್ಥಳೀಯ ಪೊಲೀಸು ಮತ್ತೆ ಹಿರಿಯೂರು ಪೊಲೀಸ್ ಏನು 12 ಜನ ಯುವಕರ ತಂಡ ಎಲ್ಲರೂ ಸೇರಿ ಆ ಗಾಡಿಯನ್ನ ವಶಪಡಿಸ್ಕೊಳ್ತಾರೆ. ಅಲ್ಲಿಂದ ಕಳ್ಳರು ಕೂಡಲೇ ಇವ್ರು ಯಾರ ಕೈಗೂ ಸಿಗದೆ ತಪ್ಪಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಕಾರ್ಯಪ್ರವೃತ್ತರಾದ ಹೊಸದುರ್ಗ ಪೊಲೀಸ್ ಮತ್ತೆ ಹಿರಿಯೂರಿನ 4 ಜನ ಪೊಲೀಸರು ಆಗಾಗಲೇ ತಲುಪಿರ್ತಾರೆ ಆ ಘಟನಾ ಸ್ಥಳಕ್ಕೆ. ಇಮಿಡಿಯೇಟ್ ಆಗಿ ಅವರನ್ನ ಇಬ್ಬರನ್ನ ಬಂಧಿಸುವಂತ ಕೆಲಸ ಮಾಡ್ತಾರೆ. ಇನ್ನು 3 ಜನ ಅವಿತುಕೊಂಡಿರ್ತಾರೆ. ಅವರನ್ನ ಹುಡುಕುವಂತ ಕೆಲಸದಲ್ಲಿ ಪೊಲೀಸರು ತೊಡಗಿದ್ದಾರೆ. ಕೊನೆಗೂ ಅವರ ಗಾಡಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ರಂಗಸ್ವಾಮಿ ಮತ್ತು ಧನಂಜಯ ಲಕ್ಷ್ಮಿ ಎಂದು ಹೆಸರಿಟ್ಟಿದ್ರು ಆ ಗಾಡಿಗೆ. ಕೊನೆಗೂ ಅವರ ಲಕ್ಷ್ಮಿಯನ್ನ ಅವರ ಬಳಿಗೆ ಬರುವಂತೆ ಸಾಧನೆ ಮಾಡಿದ್ದಾರೆ. ಈ ಗಾಡಿ ಕಳ್ಳ ಯಾರು ಅಂತ ಹೇಳಿದ್ರೆ, ಇವನ ಹೆಸರು ಸದ್ದಾಂ. ಇವನು ಮೈಸೂರು ಮೂಲದವನು. ಇವನು ಮತ್ತು ಇವನ ತಂಡದ ಕೆಲಸ ಏನಂತ ಹೇಳಿದ್ರೆ, ಇಂತಹ ಟೆಂಪೋಗಳನ್ನ, ಲಗೇಜ್ ಗಾಡಿಗಳನ್ನ ಕದಿಯುವುದು ಮತ್ತೆ ಇದನ್ನ ಬೇರೆ ಕಳ್ಳತನ ಪ್ರಕರಣಗಳಿಗೆ ಬಳಕೆ ಮಾಡ್ಕೊಳ್ಳೋದು. ಅಲ್ಲಿ ಕದ್ದಂಥ ಸರಕುಗಳನ್ನ ತಗೊಂಡೋಗಿ ಮಾರೋದು. ಮಾರಿದಂಥ ಜಾಗದಲ್ಲಿ ಈ ಗಾಡಿ ಬಿಟ್ಬಿಟ್ಟು ಮತ್ತೆ ಬೇರೆ ಗಾಡಿಯನ್ನ ಕದ್ಕೊಂಡ್ಬರೋದು. ಇದೇ ಇವ್ರ ಕೆಲಸ ಆಗಿರುತ್ತೆ. ಇಂತಹ ಕಳ್ಳರಲ್ಲಿ 2 ಹಿರಿಯೂರು ಮತ್ತು ಹೊಸದುರ್ಗ ಪೊಲೀಸ್ನವರು ಎಡೆಮುರಿ ಕಟ್ಟಿದ್ದಾರೆ.